ಏನು ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತಿಗೆ ಅಧಿದೇವತೆಯಾದ ಸರಸ್ವತಿ ಮಾತೆ, ಇವತ್ತು ನಾವೆಲ್ಲರೂ ಕೂಡ ವಿದ್ಯಾವಂತರು ಬುದ್ಧಿವಂತರಾಗಬೇಕಂದ್ರೆ ನಾವು ಭಾರತೀಯರು ಪ್ರತಿ ವರ್ಷ ಸರಸ್ವತಿ ದೇವಿ ನಾವು ಬಾಲಕರಿದ್ದಾಗಲಿಂದ ಅಂದ್ರೆ ನಮ್ಗೆ ಇನ್ನೂ ಬುದ್ಧಿಶಕ್ತಿ ಇದೆಯಲ್ಲ ಅವಾಗಲಿಂದ ನಮ್ಮ ಮನೆಯೊಳಗೆ ತಾಯಿ ಸರಸ್ವತಿ ಪೂಜೆ ಮಾಡಿದ್ರೆ ನಮಗೆಲ್ಲ ವಿದ್ಯೆ ಒಲಿತಿದ್ದೆ ಅಂತಂದಿದ್ರು. ಮತ್ತು ಆ ಪ್ರಕಾರ ನಾವು ಪ್ರತಿ ವರ್ಷ ಆ ತಾಯಿ ಪೂಜೆಯನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ನೋಡ್ರಿ, ಗದಗ್ ನಗರದ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ತ್ರಿಕುಟೇಶ್ವರ ದೇವಸ್ಥಾನ. ಒಂದಿಷ್ಟು ಮಂದಿ ಬಡ್ಡಿ ಮಕ್ಕಳು ಮಾತಾಡ್ತಾರ, ಏನಂತೇಳಿ ಮಾತಾಡ್ತಾರಂದ್ರೆ ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳ್ತಾರ. ಹೇಳುವ ಸಂದರ್ಭದೊಳಗೆ ಯಾವ್ದಾರ ಮೀಟಿಂಗ್ ತಗೋರಿ, ಆ ಮೀಟಿಂಗ್ ಒಳಗೆ ಇವ್ರು ಹೇಳ್ತಿರ್ತಾರ ಜುಮ್ಮಾ ಮಸೂತಿ, ತ್ರಿಕುಟೇಶ್ವರ, ವೀರನಾರಾಯಣ ದೇವಸ್ಥಾನ ಒಂದೇ ಟ್ರಸ್ಟ್ ನಡಿಯೊಳಗೆ ಅಂತ ಹೇಳ್ತಾರ. ಯಾಕ ಇವ್ರು ಬ್ಯಾಳಿ ಬಯಸ್ಕೊಳಕ್ ಹೇಳ್ತಾರ. ಇವತ್ತು ಆ ಸರಸ್ವತಿ ಮೂರ್ತಿ ಒಡೆದು ಇವತ್ತಿಗೆ 4ನೇ 5ನೇ ದಿನ ಆಗೈತಿ. ಇಲ್ಲಿವರೆಗೂ ಕೂಡ ಯಾವ ಬಡ್ಡಿ ಮಕ್ಕಳು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಂದು ಅಂತ ಹೇಳ್ತಾರಲ್ಲ, ಇಲ್ಲಿವರೆಗೂ ಕೂಡ ಮಾತಾಡ್ತಾ ಇಲ್ಲ. ಅಂದ್ರೆ ನಾವು ಹಿಂದೂಗಳು ಯೋಚನೆ ಮಾಡಬೇಕು, ಹಿಂದೂ ಮುಸ್ಲಿಂ ಬಾಯಿ ಕೇವಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ಭಾರತೀಯರ ವಿನಾಶಕ್ಕಾಗಿ ಮಾತಾಡುವಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗೈತಿ. ಯಾವ ದೇಶದೊಳಗದಿ ನಾವು, ಹಿಂದೂ ರಾಷ್ಟ್ರದೊಳಗದಿ ನಾವು, ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಆದರೆ ಹೇಳ್ತಾರೆ ಜುಮ್ಮಾ ಮಸೂತಿ, ವೆಂಕಟೇಶ್ವರ ಗುಡಿ, ವೀರನಾರಾಯಣ ಗುಡಿ ಒಂದೇ ಟ್ರಸ್ಟ್ ಐತಿ. ಆತ ಇವತ್ತು ಅದೇ ಟ್ರಸ್ಟಿನ ಒಂದು ದೇವಾಲಯದ ಸರಸ್ವತಿ ಮೂರ್ತಿ, ಇತಿಹಾಸ ಪ್ರಸಿದ್ಧ ಸರಸ್ವತಿ ಮೂರ್ತಿಯ ದೇವಿ ಮೂರ್ತಿ ಸರಸ್ವತಿ ಮೂರ್ತಿ ಭಗ್ನ ಆದರೂ ಕೂಡ ಇಲ್ಲಿವರೆಗೂ ಕೂಡ ಮಾತಾಡಂಗಿಲ್ಲ. ಅದೇ ಪೊಲೀಸ್ ಸ್ಟೇಷನ್ ಒಳಗೆ ಮೀಟಿಂಗ್ ಕರೀಲಿ, ಅವಾಗ ನನ್ನಂತವ್ರಿಗೆ ಒತ್ತಿ ಚುಚ್ಚು ಹೇಳಂಗೆ ಹೇಳ್ತಾರ. ಏನಂತೇಳಿ, ಇಲ್ಲಿ ನಾಡು ಇದು ಸಮಾಜ ಬದುಕಬೇಕು, ಹೊಗಳೇ ಬೀಸ್ತಾರೆ ಇವರು. ಯಾಕೆ ಇವತ್ತು ಮಾತಾಡೋಲ್ಲ? ಬಸವರಾಜ್ ಸುಳಿಬಾವಿ ಅವರೇ, ನೀವು ಭಾಳ ಬಂದು ನಮ್ಮ ವಿರುದ್ಧ ಭಾಷಣ ಮಾಡಿ ಹೋಗಿರಿ, ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಹೋಗಿರಿ. ಪ್ರತಿ ಸಾರಿನೂ ನಿಮ್ದು ಕೇಳ್ತೀವಿ ನಾವು. ಇವತ್ತು ನಾವು ನಿಮಗೆ ಹೇಳ್ತೀವಿ ಕೇಳ್ರಿ, ನಿಮಗೇನಾದರೂ ಸಮವಾಗಿರಬೇಕು, ಎಲ್ಲರೂ ಒಂದೇ ಇರಬೇಕು ಅನ್ನೋದಿದ್ರೆ ಬನ್ನಿ ಸ್ವಾಮಿ. ತ್ರಿಕುಟೇಶ್ವರ ದೇವಸ್ಥಾನ ಮೂರ್ತಿ ಭಗ್ನ ಆಗೈತಿ, ಅವರನ್ನು ಯಾರು ಬಂದನ ಅವ್ರು ಬಂಧನ ಮಾಡೋಣ ಅಂತ ಹೇಳೋನು. ಬರೀ ನಿಮ್ಮ ಬ್ಯಾಳಿ ಬೆಳೆಸ್ಕೊಳಕ್ಕೆ ತೋಟದಾರ ಮಠದಿಂದ ಬರುವಂಥ ಹಣಕ್ಕಾಗಿ ಬಂದು ಇಲ್ಲಿ ಹೋರಾಟ ಮಾಡೋದಲ್ಲ. ಭಿಕ್ಷಾಪಾತ್ರ ತಗೊಂಬಂದು ಭಿಕ್ಷೆ ಬೇಡಿ ಬಂದು ನಮ್ಮ ವಿರುದ್ಧ ಮಾತಾಡೋದಲ್ಲ. ಬರ್ರಿ, ಇವತ್ತು ಜುಮ್ಮಾ ಮಸೂತಿ, ತ್ರಿಕುಟೇಶ್ವರ ದೇವಸ್ಥಾನ ಅಂತ ನೀವು ಎಲ್ಲರ ಕುಂದು ಪುಂಕು ಮಾತಾಡಿದ್ರಲ್ಲ, ಇವತ್ತು ಬನ್ನಿ. ಅವಾಗ ಬಸವರಾಜ್ ಸುಳಿಬಾವಿ ಮಾತು ಸತ್ಯ ಅಂತ ಅನ್ಕೋತೀವಿ ನಾವು. ಬಸವರಾಜ್ ಸುಳಿಬಾವಿ ಒಬ್ಬ ಭ್ರಷ್ಟವ, ದುಡ್ಡು ಹೊಡೆಯುವಂಥ ವ್ಯಕ್ತಿ. ಬರೀ ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂಥೇಳಿ ದಲಿತರನ್ನು ಉಪಯೋಗ ತಗೊಂಡು, ಪ್ರತಿ ಸಾರಿನೂ ನೀಲಿ ಶಾಲ್ ಹಾಕ್ಕೊಂಡು ದಲಿತರನ್ನು ಉಪಯೋಗ ತಗೊಂಡು ತನ್ನ ಬ್ಯಾಳಿಯನ್ನು, ತನ್ನ ಮನೆ ಒಲೆಯನ್ನು ಉಳಿಸೋ ಕೆಲಸ ಮಾಡ್ತಾನೆ. ಅಂಥ ಬಡ್ಡಿ ಮಕ್ಕಳಿನ ಮೇಲೆ ಯಾರು ಬಂದ್ರೆ ಗದಗಿನ ಯುವಕರು ಸುಮ್ಬಿಡಬಾರ್ದು, ಅವ್ರಿಗೆ ತಕ್ಕ ಉತ್ತರ ಕಳಿಸ್ಬೇಕು. ಕೇವಲ ಜುಮ್ಮಾ ಮಸೂತಿ, ತ್ರಿಕುಟೇಶ್ವರ, ವೀರನಾರಾಯಣ ಒಂದೇ ಅಂತ ಬೊಂಬಡೆ ಬಡದ್ರಲ್ಲ, ಈ ಬೊಂಬಡೆ ಇನ್ನು ಗದಗೊಳಗೆ ನಡೆಯಂಗಿಲ್ಲ. ಯುವಕರು ಜಾಗೃತಿ ಅದಾರ, ನಿಮ್ದು ಏನನ್ನೋ ತಿಳಿದೈತಿ. ಯಾಕಂದ್ರೆ ನೀವೇಂದ್ರೆ ಈ ತ್ರಿಕುಟೇಶ್ವರ ದೇವಸ್ಥಾನ ಸಂಬಂಧಪಟ್ಟಂಗೆ ಅಂದ್ರೆ ಅಕಸ್ಮಾತ್ ಹೋರಾಟ ಮಾಡಿದ್ರೆ ಎಲ್ಲ ಯುವಕರು ನಿಮ್ಮಿಂದ ಇರ್ತಿದ್ರು. ಪ್ರತಿ ಸಾರಿ ಹೇಳ್ತೀರಿ ನನ್ನನ್ನು ಗಡಿಪಾರು ಮಾಡು, ನಿಮ್ಮನ್ನ ಯಾಕೆ ಗಡಿಪಾರು ಮಾಡಬಾರ್ದು? ನೀವು ಜಗಳ ಹಚ್ಚು ಕೆಲಸ ಮಾಡ್ತೀರಿ. ಮುಸಲ್ಮಾನರು ಇವತ್ತು ನೋಡ್ರಿ, ಮೂರ್ತಿ ಪೂಜಕರನ್ನು ವಿರೋಧಿಸುವವರು ಮುಸಲ್ಮಾನರು. ನಮಗೆ 100% ಸಂಶಯ ಐತಿ. ಇದನ್ನು ಮುಸಲ್ಮಾನರನ್ನೇ ನಾವು ಯಾವಾಗ ಮೂರ್ತಿ ಭಗ್ನ ಆಗುತ್ತೆ ಅಲ್ಲಿ ಪೂಜೆ ಮಾಡಂಗಿಲ್ಲ. ಅಂಥ ಮೂರ್ತಿಯನ್ನು ಈ ಮುಸಲ್ಮಾನರು ಯುವಕರೇ ಮಾಡ್ರ. ಅಲ್ಲೇ ಪ್ರಾಚ್ಯವಸ್ತು ಇಲಾಖೆಯವರು, ವಿಶೇಷವಾಗಿ ಪ್ರಾಚ್ಯವಸ್ತು ಇಲಾಖೆಯವರು ಯಾರ 2 ಮಂದಿ ಹೆಚ್ಚಿಗೆ ಕುಂತ್ರ, ನಮ್ಮಂಥವು ಯಾರು ಧಾರ್ಮಿಕವಾಗಿ ಅಲ್ಲಿ ಹೋದವ್ರು ಹೆಚ್ಚಿಗೆ ಕುಂತ್ರ ಎದ್ದಡ್ರಿ ಅಂತ ಹೇಳ್ತಾರೆ. ಇವತ್ತು ಆ ಮೂರ್ತಿ ಭಗ್ನ ಆದರೂ ಕೂಡ ಇಲ್ಲಿವರೆಗೂ ಕೂಡ ವಸ್ತು ಇಲಾಖೆಯವರು ಎಲ್ಲದಾರ ಇವರು? ಹಾಗಾದರೆ ಇವ್ರಿಗೆ ಕಣ್ಣು ಕಾಣುವಲ್ದ ಅದು? ಅಕಸ್ಮಾತ್ ಒಬ್ಬ ಯಾರ ಮನೆ ಕಟ್ಟಾಕ್ ಕುಂತಿದ್ರೆ ಬಂದು ನೋಟಿಸ್ ಕೊಟ್ಟು ಹೋಗ್ತೀರಿ. ಇವತ್ತು ಎಂಥ ದೊಡ್ಡ ಮೂರ್ತಿ ಭಗ್ನ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಇನ್ನು ಪೊಲೀಸ್ ಇಲಾಖೆ ಒಂದನ ಹೇಳಿಕೆ ಕೊಟ್ಬಿಟ್ಲೆ ಪಟ್ಟನ ಕೇಸ್ ಮಾಡ್ಕೊಂಡ್ರು. ಮಠ ಹೋಗಿ ಮಸೂತಿ ಆಗುತ್ತೆ ಅಂತ ಹೇಳಿದ ಬಿಟ್ಲನ ಅದನ್ನು ಪ್ರಕರಣ ದಾಖಲೆ ಮಾಡಿಕೊಂಡ್ರು. ಆದರೆ ಇಲ್ಲಿವರೆಗೂ ಕೂಡ ಏನು ಈ ಮೂರ್ತಿ ಭಗ್ನ ಆಗೈತಿ, ಸರಸ್ವತಿ ಮಾತಾದ್ದು ತಾಯಿದು, ಆ ಮೂರ್ತಿ ಭಗ್ನ ಆಗಿದ್ರು ಕೂಡ ಇನ್ನೂವರೆಗೂ ಕೂಡ ಯಾರನ್ನೂ ಬಂಧನ ಮಾಡಿಲ್ಲ, ಕಂಪ್ಲೇಂಟ್ ತೊಗೊಂಡಿಲ್ಲ. ಅಂದ್ರೆ
ಪೊಲೀಸ್ ಇಲಾಖೆ ಕೂಡ ಮುಸ್ಲಿಮರು ಸಪೋರ್ಟಿವ್ ಕೆಲಸ ಮಾಡುತ್ತೆ ಅಂತ ನಾನು ಅನ್ಕೊಂತೀನಿ. ಅದ್ರ ಜೊತೆನೇ ಏನು ಮಹಾದಾನಿ 2 ಎಕರೆ 21 ಗುಂಟೆ ಜಾಗವನ್ನು ಹರ್ತಿ ಗ್ರಾಮದಲ್ಲಿ ನೋಡ್ರಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಲಕ್ಷಾಂತರ ಜನರಲ್ಲಿ ವಿದ್ಯಾಭ್ಯಾಸ ಕಲ್ತಾರೆ. ಅದ್ರ ಶತಮಾನೋತ್ಸವ ಕಂಡು ಹೋಗ್ತದೆ 2010ಕ್ಕೆ ಶತಮಾನೋತ್ಸವ ಕಂಡು ಶಾಲೆ ಅದು. ಅಂದರೆ ಇಲ್ಲಿಗೆ ಒಂದು ಶತಮಾನ ದಾಟಿ 16 ವರ್ಷ 116 ವರ್ಷ ಆತ ಆ ಶಾಲೆ ಪ್ರಾರಂಭ ಆಗಿ ಅಂಥ ಮಹಾ ವ್ಯಕ್ತಿಯ ಒಂದು ಮೂರ್ತಿಯನ್ನ, ಬರೀ ಮೂರ್ತಿ ಅಷ್ಟೇ ಅಲ್ರಿ ಸ್ವಾಮಿ, ಈ ದೇಶದೊಳಗೆ ಕಾಂಗ್ರೆಸ್ನವರು ಗಾಂಧಿ ಇಟ್ಕೊಂಡು ರಾಜಕಾರಣ ಮಾಡ್ತಾರಲ್ಲ, ಅದೇ ಗಾಂಧಿ ಮೂರ್ತಿಯನ್ನು ಕೂಡ ಅಲ್ಲಿ ಒಡೆದು ಹಾಕ್ಯಾರ. 2 ಕಿವಿ ಕಡ್ದಾರ ಮತ್ತು ಚಸ್ಮಾ ಇಲ್ಲಲ್ಲೇ. ಅದಕ್ಕೆ ನಾನೇನು ಹೇಳೋದು, ಈ ಎಲ್ಲ ಡೊಂಗಿ ನಾಯಕರು ಏನದರಲ್ಲ, ಇವ್ರ ಮಾತಿಗೆ ಹಿಂದೂ ಯುವಕರು ಇನ್ನು ಮೇಲೆ ಉತ್ತರ ಕೊಡೋದು ಕಲಿಬೇಕು. ಕೇವಲ ರಾಜೀವ್ ಗಾಂಧಿ ಉತ್ತರ ಕೊಟ್ಟರೆ ನಡೆಯಂಗಿಲ್ಲ. ಇದಕ್ಕೆ ಗಾಂಧಿ ಹೆಸರು ತಿಳ್ಕೊಂಡು ಕಾಂಗ್ರೆಸ್ ಅವರು ರಾಜಕಾರಣ ಮಾಡ್ತಾರ. ಇನ್ನು ಹಿಂದೂಗಳನ್ನು ವಿರೋಧ ಮಾಡ್ಕೊಂತ ಇವ್ರೇನು ಡಾಂಬರಾಟ ಮಾಡ್ತಾರಲ್ಲ, ಇವರು ಬಸವರಾಜ್ ಸುಳಿಬಾಯಿ ಅಂಡ್ ಗ್ಯಾಂಗ್, ಇವ್ರೇನು ಡಾಂಬರಾಟ ಮಾಡ್ತಾರಲ್ಲ, ಇಂಥವ್ರ ವಿರುದ್ಧ ಎಚ್ಚರ ಆಗ್ಬೇಕು. ನೇರವಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕು. ನಾವು ಬರೀ ಪತ್ರಿಕೆ ಒಳಗೆ ಹೋರಾಟ ಕೊಟ್ಟರೆ ಸಾಲದು. ನೀವು ಇದನ್ನ ಕೇಳ್ಬೇಕು ಪ್ರಶ್ನೆ. ಇನ್ನು ಮೇಲೆ ಬಂದಾಗ ನೀವು ಯುವಕರು ಕೇಳಬೇಕು, ಇಂಥ ದೇವಿ ಮೂರ್ತಿ ಭಗ್ನ ಆತಲ್ರಿ ಸ್ವಾಮಿ, ನೀವೆಲ್ಲಿದ್ರಿ ಅವಾಗ ಅಂತ ಕೇಳಬೇಕು. ಇದು ಕೇವಲ ನಾವು ಹುಟ್ಟಿದ್ಮೇಲೆ ಗೊತ್ತಿಲ್ಲ, ನಮ್ಮ ಅಜ್ಜಿದ್ಮೇಲೆ ಗೊತ್ತಿಲ್ಲ, ಮುತ್ತಜ್ಜಿದ್ಮೇಲೆ ಗೊತ್ತಿಲ್ಲ, ಅವಾಗೇ ಆದಂಥ ಗುಡಿಗಳಿವು. ಮತ್ತು ತಮ್ಮ ಗಂಜಿನ ಇದರಿಂದ ಉತ್ಪಾದನೆ ಮಾಡ್ಕೊಂತಾರವರು. ಜುಮ್ಮಾ ಮಸೂತಿ, ತ್ರಿಕಟೇಶ್ವರ, ವೀರನಾರಾಯಣ, ಈ 3 ಮಂದಿ ಕೂಡ ಗಂಜಿ ಕಾಯಿಸೋಂಥವ್ರು. ಒಮ್ಮೆರ ಅದು ಋಣ ತೀರ್ಸೋಕ್ಕಾದ್ರೆ, ಈ ಗಂಜಿ ಏನು ತಿಂದಿರಲ್ಲ ಅದು ಋಣ ತೀರ್ಸೋಕ್ಕಾದ್ರೆ ಒಮ್ಮೆರ ಬಂದು ಇಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ರಿ, SP ಅವ್ರಿಗೆ ಒಂದು ಮನವಿ ಕೊಡ್ರಿ. ಅಂದ್ರೆ ಈ 3 ಟ್ರಸ್ಟ್ ಒಂದದಾವ ಅಂತ ನಾವೇನಾರ ಅನ್ಕೊಂತೀವಿ. ಇನ್ನು ಜುಮ್ಮಾ ಮಸೂದಿಯವ್ರು ಯಾಕೆ ಮಾಡಬಾರ್ದಿತ್ತು ಹೋರಾಟನ? ಜುಮ್ಮಾ ಮಸೂದಿಯವರು ಭಾಳ ಸಲ ಹೇಳ್ತಾರಲ್ಲ, ನಮ್ದು ಒಂದೇ ಟ್ರಸ್ಟ್ ರೀ, ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳ್ತಾರಲ್ಲ, ಇವರು ಕೂಡ ಬಂದು ಹೋರಾಟ ಮಾಡಬೇಕಿತ್ತಲ್ಲ, ಅಂಥ ದೊಡ್ಡ ಮೂರ್ತಿ ಭಗ್ನ ಆಗಿತ್ತು ಅಂತೇಳಿ. ಅದಕ್ಕೆ ನಾನು ಇಲ್ಲಿರುವ ಸ್ಥಳೀಯ ಶಾಸಕರಿಗೆ HK ಪಾಟೀಲ್ರಿಗೆ ಹೇಳ್ತೀನಿ, ಸ್ವಾಮಿ ನಾವು ನಿಮ್ಮ ಆಡಳಿತದೊಳಗೆ ಆರಾಮಾಗಿಲ್ಲ. ನಾವು ಪ್ರತಿನಿತ್ಯ ಹಿಂದೂಗಳಿಗೆ ತೊಂದರೆ ಆಗಾಕುಂತೈತಿ. ಮತ್ತು ಸಾಕಷ್ಟು ಜಮೀನುಗಳನ್ನು ಮುಸಲ್ಮಾನರು ಲೂಟಿ ಮಾಡಾಕುಂತಾರ. ಹಾಗಾಗಿ ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ, ತಾವು ಈ ಕೂಡಲೇ ಏನು ಈ ಹತ್ತಿ ಗ್ರಾಮದಲ್ಲಿ ತಮ್ಮ ಒಂದು ಇದರೊಳಗೆ ಬರ್ತೈತಿ, ಕ್ಷೇತ್ರದೊಳಗೆ ಬರ್ತೈತಿ, ಹತ್ತಿ ಗ್ರಾಮದಲ್ಲಿರುವ ಗಾಂಧಿ ಮೂರ್ತಿ, ವಿಶೇಷವಾಗಿ ನೀವೆಲ್ಲ ಗಾಂಧಿ ಭಕ್ತರು, ನಿಮ್ಮ ಮಂತಂದಾಗ ಬಹಳಷ್ಟು ಗಾಂಧಿ ಭಕ್ತರು ಅದರಪ್ಪ. ಎಲ್ಲಿ ಭೇಟಿ ಆಗ್ತಾರಲ್ಲ ಒಂದು ಗಾಂಧಿ ಪುಸ್ತಕ ಕೊಟ್ಟೋಕಾರ. ಅಂಥ ಗಾಂಧೀಜಿಯ ಕಿವಿಯನ್ನು ಕಟ್ಟು ಮಾಡಿದ್ದಾರೆ, ಅದರ ಚಸ್ಮಾವನ್ನು ತೆಗೆದಿದ್ದಾರೆ. ಮತ್ತು ಏನು ಗಣಾಚಾರ್ಯ ಅವರು ಶತಮಾನ ದಾಟಿದಂಥ ಶಾಲೆಗೆ ಜಾಗ ಕೊಟ್ಟಾರ ಸ್ವಾಮಿ, ಅಗದಿ ರೋಡಿಗೆ ಜಾಗ ಕೊಟ್ಟಾರ. ಅಂಥ ವ್ಯಕ್ತಿಗಳ ಮೂರ್ತಿ ಭಗ್ನ ಆದರೂ ಕೂಡ ಇನ್ನೂವರೆಗೂ ಕೂಡ ತಮ್ಮ ಟೀಮ್ನವ್ರು ಏನದಾರಲ್ಲ ಎಲ್ಲಿ ಕೂಡ ಹೋಗಿ ಬಂದಿಲ್ಲ, ಭೇಟಿಯಾಗಿಲ್ಲ, ಮಾತಾಡಿಲ್ಲ. ಅಂದ್ರೆ ನಿಮಗೆ ಹೋಟ್ ಬೀಳುತ್ತಂದ್ರೆ ಅಷ್ಟ ಬರ್ತೀರಿ ಅಂತ ನಮಗನ್ಸುತ್ತೆ. ಅದಕ್ಕೆ ಬರುವಂಥ ಚುನಾವಣೆ ಒಳಗೆ ನೀವೇನಾದರೂ ಇಷ್ಟು ಮೂರ್ತಿ ಸರಿ ಮಾಡಿಕೊಟ್ಟು ಮತ್ತು ಇವ್ರು ಇದರಿಂದ ಯಾರು ಅದಾರ ಅವ್ರನ್ನ ಬಂಧಿಸಕ್ಕೆ ತಾವು ಒತ್ತಾಯ ಮಾಡದೇ ಇದ್ದರೆ ಬರುವಂಥ ಚುನಾವಣೆ ಒಳಗೆ ಹರ್ತಿ ಗ್ರಾಮದ ಎಲ್ಲ ಹಿರಿಯರು ನಿಮ್ಗೆ ಉತ್ತರ ಕೊಡ್ತಾರೆ. ಅದ್ರ ಜೊತೆನೇ ಗದಗ ಮತಕ್ಷೇತ್ರದ ಎಲ್ಲ ಜನರು ತಮ್ಗೆ ಉತ್ತರ ಕೊಡ್ತಾರ ಅಂತ ಹೇಳ್ತಾ ನಾನು 4 ಮಾತಿಗೆ ವಿರಾಮ ಕೊಡ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಮನವಿ ಕೊಟ್ಟು ಒಂದು ಸ್ವಲ್ಪ ಸಮಯ ಕೊಟ್ಟು ಮತ್ತೊಂದು ಹೋರಾಟಕ್ಕೆ ನಾವೆಲ್ಲರೂ ಯುವಕರು ತಯಾರಾಗೋನು. ಯಾಕೆ ಅಂತ ಕೇಳ್ರಿ, ಈ ಮುಸಲ್ಮಾನರ ತಲೆಯ ಸರಳಿಲ್ಲ. ಅವರು ಪ್ರತಿ ಸಾರಿನೂ ನಮ್ಮನ್ನು ಕೆಣಕ್ತಾರೆ. ಯಾವ ರೀತಿ ಕೆಣಕ್ತಾರೆ ಅಂದ್ರೆ, ಈಗ ನೋಡ್ರಿ ಆ ಮೂರ್ತಿ ಕೆಡವಿದ್ರು, ನಾವೆಲ್ಲ ಎಷ್ಟು ಜನ ಹಿಂದೂ ಸಂಘಟನೆ ಅದ ಊರಾಗ, ಅವೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಹಿಂದೂ ಸಂಘಟನೆಗಳಿವೆ, ಯಾರೂ ಕೂಡ ಧ್ವನಿ ಎತ್ತಲ್ರ. ಅಂದ್ರೆ ಇವ್ರಿಗೂ ಧ್ವನಿ ಯಾವಾಗ ಬೇಕಾಗಿರ್ತೈತೆ ಹಿಂದೂ ಸಂಘಟನೆಗೆ ಅಂದ್ರೆ ತಮ್ಮ ಗಂಜಿನೂ ಬೆಳೆಸ್ಬೇಕು. ಎಲ್ಲ ಗಂಜಿಗಿರಕನ ಈ ನಗರದೊಳಗೆ ಕೂಡ್ಯಾರ, ಅಂಥವ್ರಿಗೂ ಕೂಡ ನಾವು ಪಾಠ ಆಗ್ಬೇಕಂದ್ರೆ ನಾವು ಬರುವಂಥ ಹೋರಾಟಕ್ಕೆ ಸುಮಾರು 5,000 ಜನರ ಈ ಹೋರಾಟಕ್ಕೆ ಪಾಲ್ಗೊಂಡು ಇಡೀ ನಗರವನ್ನು ಬಂದ್ ಕೊಡುವ ಮುಖಾಂತರ ನಮ್ಮ ಬೇಡಿಕೆಗೆ ಏನಾದರೂ ಸ್ಪಂದನೆ ಆಗದೇ ಇದ್ದರೆ ನಾವು ಇಡೀ ನಗರವನ್ನು ಬಂದ್ ಕೊಡುವಂಥ ಯೋಜನೆಯನ್ನು ಮಾಡಿಕೊಂಡು ಮತ್ತೊಂದು ಹೋರಾಟಕ್ಕೆ ಅಣಿಯಾಗೂ ಈಗ ಜಿಲ್ಲಾಧಿಕಾರಿಗೆ ಮನವಿ ಕೊಡೋಲ್ಲ. ಜೈ